गुलबर्गा सिटी के वार्ड नंबर 9 के लोग काफ़ी ज़्यादा परेशान हैं क्योंकि पिछले कई सालों से वहां पर यूजीडी का काम, नालियों का काम, रोड का काम काफ़ी ज़्यादा पेंडिंग है। तो आसपास के लोगों ने मिलकर मीडिया से बात करते हुए अपनी नाराज़गी जताई है और साउथ के एमएलए आलम प्रभु पाटिल से वो लोगों ने मांग की है कि इस इश्यू को जल्द से जल्द रिजॉल्व करें। तो इस पर आसपास के लोगों का क्या कहना है, आइए सुनते हैं। अस्सलामुअलैकुम रहमतुल्लाहि वबरकातुहू। मैं एक ये वार्ड नंबर 9 है, यहाँ पर रोड नहीं है, ना नाली है, ना कुछ भी नहीं है, ना ड्रेनेज है। यहाँ हम लोगों को रोड और नाली और ये ड्रेनेज लगाकर हमारा शुक्रिया अदा करिए बहुत बहुत। मैं मैडम को भी और अलन प्रभु साहब को भी बोलता हूँ कि मैडम और अलन प्रभु साहब दोनों विजिट करे सो एक बार आके इधर। अलन प्रभु साहब बोले हम करेंगे, वो करेंगे, ये करेंगे बोल के बोले। हम सबको ये गुजारिश करते हैं कि जल्दी से जल्दी आकर ये करिए बोल के हम बोलना चाहते हैं। और छोटे बच्चे इधर खेलते हैं, ये करते हैं। ಇದು ಸ್ಮಶಾನ ಭೂಮಿ ಇದೆ, ಸ್ಮಶಾನ ಭೂಮಿ ಇದೆ ಇದು ಸ್ಮಶಾನ ಭೂಮಿ ಇದೆ. ಇದು ರಾಜ್ ಫಂಕ್ಷನ್ ಹಾಲ್ ಎದುರುಗಡೆ ನಮ್ಮ ಹಿಂದೂ ಬಾಯಿಗಳು ಮೈಯತ್ ತೊಗೊಂಡ್ಬರ್ತಾರೆ ರೀ. ತೊಗೊಂಡ್ಬಂದ್ಮೇಲೆ ರೋಡ್ ಚೆನ್ನಾಗಿಲ್ಲ, ಇಲ್ಲಿ ಗಾಡಿ ಆಪೋಸಿಟಲ್ಲಿ ರಾಜ್ ಫಂಕ್ಷನ್ ಹಾಲ್ ಆಪೋಸಿಟ್ ಸ್ಥಳಕ್ಕೆ ನಿಂದಿರಿಸಿ ಈ ಕಡೆ ಬರ್ತಾರೆ, ನಡ್ಕೊಂಡು ಬರ್ತಾರೆ. ಅವ್ರಿಗೆ ತಕ್ಲೀಫ್ ಆಗ್ತದೆ ನಡೆಯೋಕೆ. ಅದಕ್ಕೆ ನಾವು ಬೆಳ್ಕೊತೀನಿ ಗೌರ್ಮೆಂಟ್ ಸಲ ನಿಮಗೆ ನಮ್ಮದು ಜಲ್ದ से ಜಲ್ದ ರೋಡ್ ಮಾಡಿ ಎಲ್ಲರಿಗೆ ಆಸಾನ್ ಮಾಡಿ ಅಂತ ಕೇಳ್ಕೊತೇನೆ. ಸೌರಾಬಾದ್ ಕ್ರಾಸ್ ನಿಯರ್ ರಾಜ್ ಫಂಕ್ಷನ್ ಹಾಲ್ ಅಪೋಸಿಟ್ ಹತ್ತಿರ ಇಲ್ಲಿ ಗೌಸಿಯಾ ಮಸ್ಜಿದ್ ಇದೆ. ಇಲ್ಲಿ ಏರಿಯಾದಲ್ಲಿ ವಾತಾವರಣ ಬಹಳ ಹದಗೆಟ್ಟಿದೆ. ಏಕೆಂದರೆ ಈ ರಸ್ತೆ ಇಲ್ಲ ಮತ್ತು ನಾಲಿ ಇಲ್ಲ ಹಾಗೂ ಕರೆಂಟ್ನ ಸೌಲಭ್ಯ ಇಲ್ಲ. ಇಲ್ಲಿ ಯಾರು MLA MLCಗಳು ಹಾಗೂ ಯಾರು ಬಂದು ನೋಡ್ತಾ ಇಲ್ಲ. ಇಲ್ಲಿ ನಾವು ಭಾಳ ಜಾಗ ಏನದ ಅಪ್ಲಿಕೇಶನ್ ಕೊಟ್ಟರು ಸಹ ಅವರು ಇಲ್ಲಿ ಬಂದು ನೋಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಸಣ್ಣ ಮಕ್ಕಳಿದ್ದಾವೆ ಮತ್ತು ತಾಯಂದರು, ಅಕ್ಕಂದರು ಎಲ್ಲರೂ ಓಡಾಡ್ತಾರೆ ರೋಡ್ ಮೇಲೆ. ತಾವು ಇಲ್ಲಿ ಬಂದು MLA ಹಾಗೂ MLC ಎಲ್ಲ ನೋಡಬೇಕು. ಯಾಕಂದ್ರೆ ಇಲ್ಲಿ ಏರಿಯಾದಾಗ ಎಲ್ಲ ಭಾಳ ಪ್ರಾಬ್ಲಮ್ ಇದೆ. ಅದರ ಸಲುವಾಗಿ ಏನದ ನಾವು ಭಾಳ ಜಾಗ ಅಪ್ಲಿಕೇಶನ್ ಕೊಟ್ಟರು ಸಹ ಇಲ್ಲಿ ಬಂದು ನೋಡ್ತಾ ಇಲ್ಲ ಅವರು. ಯಾಕಂದ್ರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾಳ ತಕ್ಲೀಫ್ ಕಾಣ್ತಾ ಇದೆ. ಅದ್ರ ಸಲುವಾಗಿ ತಾವೆಲ್ಲ ಬಂದು ಇಲ್ಲೊಂದು ಸ್ವಲ್ಪ ಗಮನ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಏನ್ರಿ 10-15 ವರ್ಷ ಐತ್ರಿ ಭಾಳ ಪ್ರಾಬ್ಲಮ್ ಅದ ನಮ್ಗೆ. ಇಲ್ಲಿ ರೋಡ್ ಇಲ್ಲ, ನಾಲಿ ಇಲ್ಲ, ಕರೆಂಟ್ ಇಲ್ಲ, ನಳ ಏನ್ರಿ ಜನಸಂಖ್ಯೆಯಲ್ಲಿ ಏನ್ರಿ ಅಂದ್ರೆ 300-200 ಮನೆ ಇರ್ಬೋದ್ರಿ. ಯಾಕಂದ್ರೆ ಬರೀ ಯಾರು ನೋಡ್ತಾ ಇಲ್ಲ ಅವರಿಗೆ. ಯಾಕಂದ್ರೆ MLAನೂ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಹೋದ್ರು. ಅವ್ರನ್ನೂ ಬಂದು ನೋಡ್ತಾ ಮಾಡ್ತಾ ಅಂತಂದರು, ಮತ್ತು ಮಾಡಿಲ್ಲ ಬಂದು ಇನ್ನತ್ತಾಗ ಬರಲೇ ಇಲ್ಲ. ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ. ಇಲ್ಲಿ ಓಟ್ ಹಾಕ್ರಿ, ನಮ್ಗೆ ಹಾಕ್ರಿ, ನಿಮ್ಗೆ ಹಾಕ್ರಿ ಅಂತ ವೋಟಿಂಗ್ ಗಳಿಗೆ ಅಷ್ಟೇ ಬರ್ತಾರೆ ಇವರು. ಹಿಂದಿನ ಕಡೆದ ರೋಡ್ ನಾಲಿ ಹೇಳಿದ್ರೆ ಬರ್ತೆ ಅಂತಾರೆ, ಆ ಕಡೆ ಹೋಗ್ಬಿಡ್ತಾರ. ಈಗ ಬಂದು ಗಮನ ಕೊಡ್ಬೇಕು ನೀವು. ಏನಂದ್ರೆ ನಾವು ಭಾಳ ಕಡೆ ಲೆಟರ್ ಕೊಡಬೇಕು, ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ಮದು ಕರ್ತವ್ಯ ಅದ. ನಮ್ಮ ಏರಿಯಾದ ಎಲ್ಲ ನಮ್ಮ ಮೌಲ್ ಸಾಬ್ ಎಲ್ಲರೂ ಕಲ್ತಿ ಅಂತ ಪ್ರೊಟೆಸ್ಟ್ ಮಾಡ್ಬೇಕಂತ ನಮ್ದು ಇದು ಕೋರಿಕೆ ಅದ ರೀ.